ಕರ್ಮಣ್ಯೇ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ಸತ್ಯ ಮಾತ್ರ ಮಾತಾಡುವಂತಹ ಹರಿಶ್ಚಂದ್ರ ಮಹಾರಾಜ ಇದ್ದರು. ಅರ್ಥ ಆಯ್ತಾ? ಕದಿಯೋದು ತುಂಬಾ ದೊಡ್ಡ ತಪ್ಪು. ಕದಿಯೋರು ಕಾನೂನಿನ ಮುಂದೆ, ದೇವರ ಮುಂದೆ ತಪ್ಪು ಮಾಡಿದವ್ರೇನೆ. ಈ ಮಾನವ ಹಕ್ಕುಗಳ ಸಂಘ ಅಂತ ಹೇಳ್ಕೊಂಡು ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಚರಿತ್ರೆಯಲ್ಲಿ ಜಾಗ ಪಡಿಬೇಕು ಅಂತ ನನ್ಗೆ ಯಾವತ್ತೂ ಅನ್ಸೇ ಇರ್ಲಿಲ್ಲ. ಅಪ್ಪ, ಈ ಕತೆ ಕಲಿಯಲ್ಲಿ ಗಂಡಸರು ತಾನೇ ಹೆಂಗಸರು ವೇಷ ಹಾಕ್ತಾರೆ. ಹೌದಪ್ಪ, ತುಂಬಾ ಸುಂದರವಾಗಿರೋ ಹುಡುಗರು ಸುಂದರವಾಗಿರೋ ವೇಷ ಹಾಕೊಂಡು ಹುಡುಗಿರಾಗಿ ಬರ್ತಾರೆ. ಹೆಡ್ ಮಾಸ್ಟರ್ ತಿರೋಗಿದ್ದೀನ ನನ್ ಕೈಲಿ ಮರೆಯಕ್ಕೆ ಆಗ್ತಿಲ್ಲ. ನಿಯತ್ತಾಗಿರೋನ್ಗೆ ಕೊನೆದಾಗ ಸಿಗೋದು ಪುಣ್ಯನೇ. ಇವತ್ತಿನ ಸಮಾಜದಲ್ಲಿ ಮುಖ್ಯವಾಗಿರೋ ಕೆಲಸ ಯಾವುದು ಅಂದ್ರೆ ವಿದ್ಯಾಭ್ಯಾಸ. ಆದ್ರೆ ಕಷ್ಟವನ್ನ ಅನುಭವಿಸಿರೋ ಒಂದ್ ಕಾಲ ಇತ್ತು ಇಲ್ಲಿರೋ ಉಪನ್ಯಾಸಕರಿಗೆ. ಆದ್ರೆ ತಮ್ಮ ಜೀವನಕ್ಕಿಂತ ತಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರೀತಿ ತೋರಿಸಿರುವಂತಹ ಉಪನ್ಯಾಸಕರುಗಳು ಇದ್ರು. ಕಷ್ಟದಲ್ಲಾಗ್ಲಿ ಹಸುವಲ್ಲಾಗ್ಲಿ ತಮ್ಮ ಕೆಲ್ಸನ ತಾವು ಮಾಡ್ತಾ ಇದ್ರು. ಅದರ ಫಲನೇ ಇವತ್ತು ನಮ್ಮ ಸಮಾಜದಲ್ಲಿರೋ ವಿದ್ಯಾಭ್ಯಾಸ. ಎಲ್ಲರ ಹತ್ರ ಪ್ರೀತಿ ಮರ್ಯಾದೆ ಇದ್ರೂ ಕೂಡ ಕಷ್ಟದಲ್ಲೂ ಬದುಕ್ತಾ ಇದ್ದಂತಹ ಒಬ್ಬ ಉಪನ್ಯಾಸಕರ ಕತೆ ಹೆಡ್ ಮಾಸ್ಟರ್.